ರಸ್ತೆ ವಿಸ್ತೀರ್ಣಕ್ಕೆ ಅಂತೇಳಿ ಸಾಕಷ್ಟು ವರ್ಷಗಳಿಂದಿದ್ದಂತಹ ಹಚ್ಚ ಹಸಿರಾಗಿ ಕಂಗೊಳಿಸಿದಂತಹ ರಸ್ತೆ ಈಗ ಬರಡು ಭೂಮಿಯಂತೆ ಆಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಪಿ ಸರ್ಕಲ್ಗೆ ತೆರಳುವಂತಹ ರಸ್ತೆ ಏನಿದೆ, ಈ ಒಂದು ರಸ್ತೆ ತುಂಬೆಲ್ಲ ಮರಗಳಿದ್ವು. ಆ ಮರಗಳನ್ನ ರಸ್ತೆ ವಿಸ್ತೀರ್ಣಕ್ಕೆ ಅಂತ ಕಾರಣ ಕೊಟ್ಟು ಈಗಾಗಲೇ ಸಂಪೂರ್ಣವಾಗಿ ಮರಗಳನ್ನ ಕಟ್ ಮಾಡಿರುವಂಥದ್ದು ನಿಮ್ಮ ಕಣ್ಣು ಮುಂದೆ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಸರಿಸುಮಾರು ಒಂದು 50-60 ವರ್ಷಕ್ಕೂ ಹೆಚ್ಚು ಹಳೆಯದಾದಂತಹ ಮರಗಳು ಇಲ್ಲಿದ್ದಂಥದ್ದು. ಅಂದರೆ ಬೇಸಿಗೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಈ ಒಂದು ರಸ್ತೆ ಹೇಗಿತ್ತು ಅಂದರೆ ಹಚ್ಚ ಹಸಿರಿನಿಂದ ತುಂಬಿತ್ತು, ನೆರಳಾಗಿದ್ದಂಥ ಸಾಕಷ್ಟು ಜನರಿಗೆ ನೆರಳು ಕೊಟ್ಟಿದ್ದಂತಹ ರಸ್ತೆ ಏಕಾಏಕಿ ಸರಿಸುಮಾರು ಒಂದೇ ಒಂದು ರಾತ್ರಿಯಲ್ಲಿ ಇಡೀ ಸಂಪೂರ್ಣ ರೋಡ್ನಲ್ಲಿದ್ದಂತಹ ಅಷ್ಟು ಮರಗಳನ್ನು ಕೂಡ ಕತ್ತರಿಸುವಂತಹ ಕೆಲಸ ಆಗಿದೆ. ಇದರಿಂದಾಗಿ ಸಾಕಷ್ಟು ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು, ಮೈಸೂರಿನ ನಾಗರಿಕರು ಸಾಕಷ್ಟು ಒಂದು ರೀತಿಯಾದಂಥ ಆಕ್ಷೇಪ ಕೂಡ ಹೊರ ಹಾಕ್ತಾ ಇರುವಂಥದ್ದು ಬರಿದಾಗಿರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಮರಗಳನ್ನ ಕತ್ತರಿಸಿ ಈಗಾಗಲೇ ಟ್ಯಾಕ್ಟ್ರಿಗೆ ತುಂಬುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏಕಾಏಕಿ ಈ ರೀತಿಯಾಗಿ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತೇಳಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮೈಸೂರಿನ ಸಾಮಾಜಿಕ ಹೋರಾಟಗಾರರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಸರ್, ಎಷ್ಟು ವರ್ಷಗಳಿಂದ ಈ ಮರ ಇತ್ತು, ಏಕಾಏಕಿ ಯಾರಿಗೂ ಕೂಡ ಸೂಚನೆ ಇಲ್ಲದಂತೆ ಮರ ಕತ್ತರಿಸಿದ್ರೆ ಏನಂತಾರೆ ಸರ್ ಇದ್ರ ಬಗ್ಗೆ? ನೋಡಿ, ಈ ರಸ್ತೆಗೆ ಬಂದಾಗ ನಾನು ಸುಮಾರು 40-45 ವರ್ಷಗಳ ಹಿಂದೆ ನಮ್ಮ ತಂದೆಯವರು ನಮ್ಮನ್ನು ಸೈಕಲಲ್ಲಿ ಕೂರಿಸ್ಕೊಂಡು ಈ ಕಡೆ ಬನ್ನಿ ಮಂಟಪದ ಹತ್ರ ದಸರಾ ಕಾರ್ಯಕ್ರಮ ವೀಕ್ಷಣೆ ಮಾಡೋಕೆ ಕರ್ಕೊಬರ್ತಾಯಿದ್ರು. ಆವಾಗ ಈ ರಸ್ತೆಗೆ ಬಂದರೆ ಆ ನೆನಪು ಮರುಕಳಿಸುತ್ತೆ. ಇವತ್ತು 50-60 ವರ್ಷಗಳು ತುಂಬಿ ರಾಜರ ಇತಿಹಾಸ ಇದೆ ಮರಗಳಿಗೆ. ಆಮೇಲೆ ಇಲ್ಲೇ ನಮ್ಮ ನಾಡು SP ಆಫೀಸ್ ಇದೆ, ಮತ್ತು ತಾಲೂಕು ಆಫೀಸ್ ಇದೆ, ನೋಡಿ ಇಲ್ಲಿ ಫೋರಮ್ ಮಾಲ್ ಇದೆ. ಇದೆಲ್ಲ ಒಂಥರ ಇತಿಹಾಸ ಸೃಷ್ಟಿ ಮಾಡುವಂಥ ರಸ್ತೆಗಳು. ಅಭಿವೃದ್ಧಿ ಹೆಸರಿನಲ್ಲಿ ಇವರು ಮರಗಳು ಕಡಿಯೋದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಅವ್ರ ಮಕ್ಕಳನ್ನ ಬಲಿ ಕೊಟ್ಟಂಗೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ದ್ರೋಹ ಬಗ್ದಂಗೆ. ಇವತ್ತು ಈಗ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿದಿದ್ರಲ್ಲ ರಾತ್ರೋರಾತ್ರಿ, ಸಾರ್ವಜನಿಕರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿದ್ದಾರೆ ಇವರು. ಸಾರ್ವಜನಿಕರ ಓಟ್ ಬೇಕು, ಜನಸಾಮಾನ್ಯರ ಓಟ್ ಬೇಕು, ಪ್ರತಿಯೊಂದು ಸಮಾಜದ ಓಟ್ ಬೇಕು. ಈ ಅಭಿವೃದ್ಧಿ ಹೆಸರಿನಲ್ಲಿ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಇವರು ಸಂಗ್ರಹಣೆ ಮಾಡಲ್ವಲ್ಲ, ಇದು ಎಷ್ಟು ಬೇಜವಾಬ್ದಾರಿತನ. ಇವತ್ತು ಇಷ್ಟು ಮರಗಳನ್ನ, ಒಂದು ಮರಕ್ಕೆ ಒಂದು ರೋಗ ಇಲ್ಲ, ಭಾಳ ಬಲಿಷ್ಠವಾದಂಥ ಮರಗಳು. ಆಮೇಲೆ ಇಲ್ಲಿ ಟೂರಿಸ್ಟ್ ಬರೋರು, ಪ್ರವಾಸಿಗೆ ಬರೋ ಅಂಥವ್ರು ವಾಹನಗಳ ಸೈಡ್ಗೆ ಹಾಕ್ಬಿಟ್ಟು ಊಟ ತಿಂಡಿ ಎಲ್ಲ ತಿಂದು ಒಂದು ಅರ್ಧ-ಮುಕ್ಕಾಲು ಗಂಟೆ ವಿಶ್ರಾಂತಿ ತೆಗೆದು ಹೋಗ್ತಾಯಿದ್ರು. ಇಲ್ಲಿ ಕಾವಾಯ್ತು ಮೈದಾನ, ಏನಿಲ್ಲಿ ಪೊಲೀಸು ಅಕಾಡೆಮಿ ಇವರೆಲ್ಲ ಇದ್ದಾರೆ, ಇವರೆಲ್ಲ ವಿಶ್ರಾಂತಿ ಪಡಿತಾಯಿದ್ರು. ವಾಯುವ್ಯಕ್ಕೆ ಹೋಗೋರೆಲ್ಲ ವಿಶ್ರಾಂತಿ ಪಡಿತಾಯಿದ್ರು. ವ್ಯಾಪಾರಸ್ಥರೆಲ್ಲ ನೆರಳಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಇವತ್ತು ಇಂಥ ಒಂದು ಪವಿತ್ರವಾದಂಥ ರಸ್ತೆಯಲ್ಲಿ ಏಕಾಏಕಿ ಒಂದು 45-50 ಮರಗಳು ಕಡ್ದಿದ್ದೀರಲ್ಲ, ಇದು ಈ ನಾಡಿನ ಮತದಾರರಿಗೆ ಮಾಡಿರುವ ದ್ರೋಹ. ಈ ನಿಮ್ಮನ್ನು ನಂಬಿ ಆಯ್ಕೆ ಮಾಡಿದ್ವಲ್ಲ ನಮ್ಮಂಥ ಮತದಾರ ಬಂಧುಗಳು, ಇದಕ್ಕೆ ಸರಿಯಾಗಿ ತಕ್ಕಂಥ ದ್ರೋಹ ಬಗ್ದಿದ್ದೀರಾ ಅಂತ ನೇರವಾಗಿ ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಕಡಾಕೆ ಕೊಡ್ತೇವೆ. ಅಂದರೆ ಹವಾಮಾನದಲ್ಲಿ ಸ್ವಲ್ಪ ವೈಪರೀತ್ಯಗಳು ಎಷ್ಟೆಲ್ಲ ಉಂಟಾಗ್ತದೆ. ಮೈಸೂರು ಎಲ್ಲೋ ಒಂದು ಕಡೆ ಸ್ವಚ್ಛ ಮೈಸೂರು, ಸುರಕ್ಷಾ ಮೈಸೂರು, ಮತ್ತು ತಣ್ಣನೆಯ ಮೈಸೂರು, ಪೆನ್ಷನ್ ಪ್ಯಾರಡೈಸ್ ಅಂತ ಹೇಳ್ತಾರು. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆಗಳು ಮೈಸೂರಿನ ಹಿರಿಮೆನ ಕಡಿಮೆ ಮಾಡ್ತಾ ಇದೆಯಾ ಅಂತ? ರಾಜಕಾರಣಿಗಳು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ಈ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ನಾಡು ಚೆನ್ನಾಗಿರ್ಬೇಕು ಅಂದರೆ ಇವ್ರು ಯಾವುದು ಅಭಿವೃದ್ಧಿ ಮಾಡಬಾರ್ದು, ಇರೋದನ್ನ ಮೇಂಟೈನ್ ಮಾಡಬೇಕು. ಇವರು ಇವತ್ತು 100 ವರ್ಷಗಳು 1000 ವರ್ಷಗಳು ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳು ಬಿದ್ದೋಗ್ತಾ ಇದೆಯಲ್ಲ, ಆ ಕಡೆ ಏನಾರು ಇವರು ಕಿಂಚಿತ್ತು ಚಿಂತನೆ ಇದೆಯಾ? ನೋಡ್ತಾ ಇದ್ದಾರೆ ನಿಮ್ಮ ಜನಕ್ಕೆ ಬೆಂಕಿ ಹಾಕೋರೆ. ಕಳೆದ 2-3 ವರ್ಷದಲ್ಲಿ ಮಾಡ್ತಕ್ಕಂಥ ಕಟ್ಟಡಗಳು ಬೀಳೋ ಹಂತದಲ್ಲಿದೆ. ಡಾಂಬರೀಕರಣ ಕಿತ್ತೋಗಿದೆ, ಮೋರಿಗಳು ಕಿತ್ತು ರಸ್ತೆಗೆ ನೀರು ಬರ್ತಾ ಇದೆ. ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ರಾ ನೀವು? ಅಪ್ಪನ ಗುರ್ತಂತ ರಾಜಕಾರಣ ಎಲ್ಲಿ ಮಾಡ್ತಾ ಇದ್ರಾ? ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಗಟ್ಟಿಮುಟ್ಟಾದಂಥ ಉತ್ತಮವಾದಂಥ ಗುಣಮಟ್ಟದ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೆ ಹೇಳಿ? ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿ ನೋಡ್ತೀನಿ, ಎಲ್ಲಿ ಮಾಡೋರು ಹೇಳಿ? ಅಂದರೆ ಈ ರಸ್ತೆ ಅಗಲೀಕರಣ ಅಥವಾ ರಸ್ತೆ ವಿಸ್ತೀರ್ಣ ಬೇಕಿತ್ತಾ ಸರ್ ಈ ಒಂದು ಜಾಗಕ್ಕೆ? ಯಾವುದೇ ಕಾರಣಕ್ಕೂ ಬೇಕಾಗಿರಲಿಲ್ಲ. ಜನರ ಒಳಿತಿಗಾಗಿ ಇವರು ಅಭಿವೃದ್ಧಿ ಮಾಡಬೇಕಾಗಿದ್ರೆ ಬೇಕಾದಷ್ಟು ಬನ್ನಿ. ಇವತ್ತು ಇದು ಕ್ಷೇತ್ರ
ಯಾವ ಕ್ಷೇತ್ರ ಯಾರಿಗೆ ಸೇರುತ್ತೆ ಇದು? ನರಸಿಂಹರಾಜ ಕ್ಷೇತ್ರ ತನ್ವೀರ್ ಸಾಹೇಬ್ರಿಗೆ ಸೇರುತ್ತಲ್ವಾ? ತನ್ವೀರ್ ಶೇಟ್ ಅವ್ರಿಗೆ ಸೇರುತ್ತೆ. ತನ್ವೀರ್ ಶೇಟ್ ಅವ್ರಿಗೆ ಬನ್ನಿ ನನ್ನ ಜೊತೆ ತಾಕತ್ತಿದ್ರೆ ನಿಜವಾಗ್ಲು ತನ್ವೀರ್ ಶೇಟ್ ಅವರೇ, ನೀವು ನಿಜವಾಗ್ಲು ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನಿಮ್ಮ ಅಲ್ಪಸಂಖ್ಯಾತರ ಮಠವನ್ನು ಪಡೆದು ಅವ್ರಿಗೆ ದ್ರೋಹ ಬಗೆಯಲ್ಲ. ನೀವು ಸರ್ವತೋಮುಖ ಉನ್ನತವಾದಂಥ ಕೆಲಸ ಮಾಡ್ತೀನಿ ರಾಜಕಾರಣಿನೇ ಆಗಿದ್ರೆ ನನ್ನ ಜೊತೆಲಿ ಒಂದು ದಿವಸ ಪಾದಯಾತ್ರೆಗೆ ಬರ್ತಾರ ನರಸಿಂಹರಾಜ ಕ್ಷೇತ್ರಕ್ಕೆ ರೀ. ಉಸಿರಾಡಕ್ಕೆ ಆಗ್ತಿರಾಗ ಅಲ್ಪಸಂಖ್ಯಾತರು ನಮ್ಮ ಮುಸಲ್ಮಾನ ಬಂಧುಗಳು ಉಸಿರಾಡಕ್ಕೆ ಆಗ್ತಾ ಇಲ್ಲ. ಮೋದಿಗಳು ಕಟ್ಟೋಗಿದೆ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಇಲ್ಲದೆ ಕೆಲಸ ಮಾಡ್ತಾ ಇಲ್ಲ, ಯಾವ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ. ಬನ್ನಿ ನನ್ನ ಜೊತೆಲಿ ತಾಕತ್ತಿದ್ರೆ ನಿಮಗೆ. ಮೋದಿ ಗೊಬ್ಬನ ಆಡ್ತಾ ಇದೆ, ವರ್ಷಾನ್ಗಟ್ಲೆ ಆಗಿದೆ ಕ್ಲೀನ್ ಮಾಡಿ. ಅಲ್ಲೋಗಿ ಮಾಡ್ರಿ ಕೆಲಸನ. ಇದು ಕಲ್ಯಾಣಗಿರಿ ಮೇನ್ ರೋಡು ಎಷ್ಟು ವರ್ಷದಿಂದ ಹಂಗೆ ಬಿದ್ದಿದೆ. ಎಷ್ಟು ರಸ್ತೆಗಳು ಜನ ತತ್ತರಿಸಿ ಹೋಗಿದ್ದಾರೆ. ಚಿಕ್ಕ ಮಕ್ಕಳು ಆಟ ಆಡೋಕ್ಕಾಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ, ಹಿರಿಯ ನಾಗರಿಕರು ವಾಹನ ಚಾಲನೆ ಮಾಡೋಕ್ಕಾಗ್ತಿಲ್ಲ. ಬನ್ನಿ ನಿಮ್ಗೆ ತಾಕತ್ತಿದ್ರೆ ಅಲ್ಲಿಗೆ. ತನ್ವೀರ್ ಶೇಟ್ ಸಾಹೇಬ್ರೆ, ನಿಮ್ಮ ಮತದಾರ ಬಂದು ನಾನು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದಂಥ ನಾನು ಸಿದ್ದರಾಮಯ್ಯನ ಅಭಿಮಾನಿಯಾಗಿ ನಿಮ್ಮ ತನ್ವೀರ್ ಶೇಟ್ ಅಜಿತ್ ಶೇಟ್ ಅವರ ಅಭಿಮಾನಿಯಾಗಿ ನಿಮಗೆ ಓಟ್ ಹಾಕೋದಕ್ಕೆ ಸರಿಯಾಗಿ ದ್ರೋಹ ಬಗ್ದಿದ್ದೀರಾ. ನೀವು ಕಾನೂನು ವಿರುದ್ಧವಾಗಿ, ಸಂವಿಧಾನ ವಿರುದ್ಧವಾಗಿ, ನಿಮ್ಮ ಕ್ಷೇತ್ರದ ಮತದಾರರ ವಿರುದ್ಧವಾಗಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರ ಅಂತ ಕಂಠಘೋಷವಾಗಿ ಹೇಳ್ತೀವಿ ನಾವು. ಸಾರ್ವಜನಿಕರ ಮಾತಾಗಿರುವಂಥದ್ದು ಯಾವುದೇ ರೀತಿಯಾದಂಥ ರಸ್ತೆ ವಿಸ್ತೀರ್ಣಕ್ಕೆ ಅಂದರೆ ವಿಸ್ತೀರ್ಣಕ್ಕೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇರಲಿಲ್ಲ, ಯಾವುದೇ ರೀತಿಯಾದಂಥ ಟ್ರಾಫಿಕ್ ಸಮಸ್ಯೆ ಕೂಡ ಇರಲಿಲ್ಲ. ಜನರಿಗೆ ನೆರಳಾಗಿದ್ದಂತಹ ಮರ, ಸಾಕಷ್ಟು ವರ್ಷಗಳಿದ್ದಂತಹ ಮರ, ಪ್ರಕೃತಿಗೆ ಹತ್ತಿರವಾದಂತಹ ಮೈಸೂರಿನಲ್ಲಿ ಈ ರೀತಿಯಾದಂಥ ಒಂದು ರಸ್ತೆ ನಿಜಕ್ಕೂ ಕೂಡ ನೋಡಲಿಕ್ಕೆ ಸುಂದರವಾಗಿರ್ತಿತ್ತು. ಈ ಒಂದು ಮರಗಳನ್ನ ಕಡಿದಿರೋದು ನಿಜಕ್ಕೂ ಕೂಡ ಸಾರ್ವಜನಿಕರು ಆಕ್ಷೇಪ ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.